ಸುದ್ದಿಗಳಿದ್ದಾವೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ಈಗ ಮೊನ್ನೆ ಅಷ್ಟೇ ಜೆನಿವಾರ್ ಶುರುವಾಗಿತ್ತು. ಜೆನಿವಾರ ಏನೋ ಒಂದು ಸಿ ಟಿ ಎಕ್ಸಾಮಲ್ಲಿ ಜೆನಿವಾರ್ ತೆಗೆಸಿದಂತಹ ದೊಡ್ಡ ವಿವಾದ ಭುಗಿಲೆದ್ದಿತ್ತು. ಈಗ ರೈಲ್ವೆ ಪರೀಕ್ಷೆಯಲ್ಲೂ ಕೂಡ ಮಂಗಳಸೂತ್ರ ನಿಷೇಧವನ್ನು ಹೇರಿ ಒಂದು ವಿಶೇಷ ಆದೇಶವನ್ನು ಹೊರಡಿಸಲಾಗಿದೆ. ನಾಳೆ ಪರೀಕ್ಷೆ ಇದೆ, ಧರ್ಮದ ಸಂಕೇತಗಳಿಗೂ ಕೂಡ ಅವಕಾಶ ಇಲ್ಲ. ಜೆನಿವಾರದ ಬಳಿಕ ಹೊಸ ವಿವಾದ ಭುಗಿಲೆದ್ದಿದೆ. ಇತ್ತೀಚೆಗೆ ಜೆನಿವಾರ ಧರಿಸಿ ಸಿಇಟಿ ಬರೆಯಲು ಪ್ರವೇಶ ನಿರಾಕರಿಸಿದ ಪ್ರಕರಣ ರಾಜ್ಯದಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾದ ಬೆನ್ನಲ್ಲೇ ಇದೀಗ ಕೇಂದ್ರ ಸರ್ಕಾರದ ರೈಲ್ವೆ ನೇಮಕಾತಿ ಮಂಡಳಿ RRB ನಡೆಸ್ತಾ ಇರುವಂತಹ ಪರೀಕ್ಷೆಯಲ್ಲಿ ಮಂಗಳಸೂತ್ರ ಮತ್ತು ಧರ್ಮದ ಸಂಕೇತಗಳನ್ನು ಧರಿಸದಂತೆ ಸೂಚನೆಯನ್ನು ನೀಡಲಾಗಿದೆ. ಅಂದರೆ ರೈಲ್ವೆ ಇಲಾಖೆಯ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಹುದ್ದೆಗೆ ಮಂಗಳವಾರ ಪರೀಕ್ಷೆ ನಡೆಸಲಾಗ್ತಾ ಇದ್ದು, ಅಂದರೆ ಪರೀಕ್ಷಾ ಕೇಂದ್ರದೊಳಗೆ ಪಾಲಿಸಬೇಕಾದಂತಹ ಸೂಚನೆಗಳನ್ನು ಪ್ರವೇಶ ಪತ್ರದಲ್ಲಿ ನಮೂದಿಸಲಾಗಿದೆ. ಆ ಪ್ರವೇಶ ಪತ್ರದಲ್ಲಿ ಏನಿದೆ ಅಂತಂದರೆ 7ನೇ ಕ್ರಮಾಂಕದಲ್ಲಿ ಸೂಚನೆಯಲ್ಲಿ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಈಗ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ. ಆ ಹಾಲ್ ಟಿಕೆಟ್ಗಳಲ್ಲಿ ಒಂದು 7ನೇ ರೂಲನ್ನು ಮೆನ್ಷನ್ ಮಾಡಿದ್ದಾರೆ. ಅದೇನಂತಂದರೆ ಮಂಗಳಸೂತ್ರ ಧರಿಸುವಂತಿಲ್ಲ ಅಂತ ಸ್ಪಷ್ಟವಾಗಿ ಸೂಚಿಸಲಾಗಿದೆ. ಈ ಒಂದು RRB ಎಕ್ಸಾಮನ್ನು ಯಾರು ಮಾಡ್ತಾರೆ? ಕೇಂದ್ರ ಸರ್ಕಾರ ಮಾಡುತ್ತೆ. ಮೊನ್ನೆ ಅಷ್ಟೇ ಜನಿವಾರವನ್ನು ಧರಿಸಿ ಹೋಗಿದ್ದಕ್ಕೆ ಅವರನ್ನು ಹೊರಗಡೆ ಹಾಕಲಾಗಿತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಈಗ ಏನಾಗಿದೆ ಅಂತಂದರೆ ರೈಲ್ವೆ ಇಲಾಖೆ ನಡೆಸ್ತಾ ಇರುವಂತಹ ಈ ಒಂದು ಎಕ್ಸಾಮ್ಗೆ ಮಂಗಳಸೂತ್ರ ಏನಂತಂದರೆ ತೆಗೆದು ಬರಬೇಕು ಅನ್ನುವಂತಹ ಮಾರ್ಗಸೂಚಿಯನ್ನು, ಅಂದರೆ ಒಂದು ರೂಲ್ಸನ್ನು ಮಾಡಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ರೈಲ್ವೆ ಇಲಾಖೆಯ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಹುದ್ದೆಗಳಿಗೆ ಮಂಗಳವಾರ ಅಂದರೆ ನಾಳೆಯೇ ದೇಶಾದ್ಯಂತ ಪರೀಕ್ಷೆ ನಡೀತಾ ಇದೆ. ಪರೀಕ್ಷಾ ಕೇಂದ್ರದಲ್ಲಿ ಪಾಲಿಸಬೇಕಾದಂತಹ ಸೂಚನೆಗಳನ್ನು ಪ್ರವೇಶ ಪತ್ರದಲ್ಲಿ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ. ಅಂದರೆ ಹಾಲ್ ಟಿಕೆಟ್ನಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಹೇಳಿದೆ. ಬ್ಲೂಟೂತ್ ಡಿವೈಸ್ ತರಂಗಿಲ್ಲ, ಮೊಬೈಲ್ ಬಳಸಂಗಿಲ್ಲ, ಎಲೆಕ್ಟ್ರಾನಿಕ್ಸ್ ಮತ್ತು ಕೆಲವೊಂದಿಷ್ಟು ಉಪಕರಣಗಳನ್ನು ಬಳಸಂಗಿಲ್ಲ, ಚಪ್ಪಲಿ ಧರಿಸಿ ಬರಬೇಕು, ಅಂದರೆ ಚಪ್ಪಲಿಯನ್ನು ಬಿಟ್ಟು ಬರಬೇಕು. ಅಂದರೆ RRB ನಡೆಸುವಂತಹ ಕೆಲವೊಂದಿಷ್ಟು ಎಕ್ಸಾಮಿನೇಷನ್ಗೆ ಕೆಲವೊಂದಿಷ್ಟು ಸ್ಪೆಷಲ್ ರೂಲ್ಸ್ ಇರುತ್ತೆ. ಆದರೆ ಈ ಸರ್ತಿ ಏನು ಮಾಡಿದೆ ಅಂತಂದರೆ ಆ ರೂಲ್ಸಲ್ಲಿ ಪರೀಕ್ಷಾ ಪ್ರವೇಶದ ಪತ್ರದ 7ನೇ ಕ್ರಮಾಂಕದ ಸೂಚನೆಯಲ್ಲಿ